ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡಿ ಜೆ ಬೇಕಿಂಗ್ ಕ್ಲಾಸ್ಗೆ ಇವತ್ತು 6th ಡೇ. ಸೊ ಇವತ್ತು ಎಲ್ಲರ ಒಂದು ಫೇವ್ರೆಟ್ ಈ ಒಂದು ಫ್ಲೇವರ್ ಕೇಕ್ಸ್ ಎಲ್ಲ ಇಲ್ಲದೆ ಇರಬೇಕಾದ್ರೇ ಫೇಮಸ್ ಆಗಿರೋ ಕೇಕ್ ಅಂದರೆ ವೆನಿಲಾ ಕೇಕು. ಇದು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಆ ಟೇಸ್ಟು ಯಾವುದೇ ಕೇಕ್ ತಿಂದ್ರೂ ವೆನಿಲಾ ಕೇಕ್ ತಿನ್ನೋ ಒಂದು ಟೇಸ್ಟೇ ಬೇರೆ ಇರುತ್ತೆ ಅಲ್ವಾ. ಸೊ ಆ ಒಂದು ವೆನಿಲಾ ಕೇಕ್ನ ಇವತ್ತು ಯಾವ ರೀತಿ ಮಾಡೋಣ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಯೂನಿಕ್ ಡಿಸೈನ್, ಬಾಸ್ಕೆಟ್ ಡಿಸೈನ್ ನೀವು ಕೇಳಿರ್ಬೋದು. ಯೂನಿಕ್ ಆಗಿರೋ ಬಾಸ್ಕೆಟ್ ಡಿಸೈನ್ನ ಯಾವ ರೀತಿ ಮಾಡೋದು ಕೇಕ್ ಮೇಲೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ನೋಡ್ತಾರೆ. ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ, ಈ ಒಂದು ಕ್ಲಾಸ್ ನೋಡ್ತಾ ಇದ್ದೀರಾ, ನಿಮ್ಗೆ ಹೆಲ್ಪ್ ಆಯಿತು ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಓಕೆನಾ. ಸೊ ಇದು ಫ್ರೀಯಾಗಿ ಕ್ಲಾಸ್ ಇರುತ್ತೆ, ಯಾವುದೇ ಥರ ₹1 ಕೂಡ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಿಮ್ಮಿಂದ ನಾನು ಬಯಸೋದು ಒಂದು ಲೈಕು ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್ ಅಷ್ಟೇ. ಸೊ ಪ್ಲೀಸ್ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ. ಹಾಗೆ ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ಟ್ರಫಲ್ ಕೇಕು ಆ್ಯಂಡ್ ಪೈನಾಪಲ್ ಕೇಕು ಯಾವ ಥರ ಮಾಡೋದು, ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು, ಸ್ಟೋರ್ ಯಾವ ಥರ ಮಾಡೋದು ಆ್ಯಂಡ್ ಯಾವ ಬ್ರ್ಯಾಂಡ್ ವಿಪ್ಪಿಂಗ್ ಕ್ರೀಮ್ ಬೆಸ್ಟ್ ಅಂತ ಇರುತ್ತೆ, ಆ್ಯಂಡ್ ಟೂಲ್ಸ್ ಆ್ಯಂಡ್ ರಾ ಮೆಟೀರಿಯಲ್ಸ್ ಏನೇನೆಲ್ಲ ಬೇಕಾಗುತ್ತೆ, ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು, ಸೊ ಪ್ರತಿಯೊಂದೂ ವೀಡಿಯೋ ಹಾಕಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ, ಹೊಸಬ್ರಿದ್ದೀರಾ ಅಂದರೆ ಆ ಒಂದು ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಬಂದು ಈ ಒಂದು ವೀಡಿಯೋ ನೋಡಿ. ಆವಾಗ ನಿಮಗೆ ಕಂಪ್ಲೀಟಾಗಿ ಒಂದು ಕೇಕ್ ಬಿಸ್ನೆಸ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಸಿಗುತ್ತೆ, ಓಕೆನಾ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ವೆನಿಲಾ ಕೇಕ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 1 ಕಪ್ಪಷ್ಟು ವೆನಿಲಾ ಪ್ರಿಮಿಕ್ಸ್ ತೊಗೊಂಡಿದ್ದೀನಿ, ಹಾಗೆ ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ, ಓಕೆನಾ. ಸೊ ವೆನಿಲಾ ಕೇಕ್ ಇರೋದ್ರಿಂದ ಫ್ಲೇವರ್ ಜಾಸ್ತಿ ಬೇಕಲ್ವಾ. ಆಲ್ರೆಡಿ ನಾವು ವೆನಿಲಾ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ವೆನಿಲಾ ಎಸೆನ್ಸ್ನ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ 1/4 ಕಪ್ ಅಂತ ಬರೆದಿದೆ ಅಲ್ವಾ. ಈ 1/4 ಕಪ್ಪಲ್ಲಿ ನಾವು ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ತೊಗೋಬೇಕಾಗತ್ತೆ. ನೀವು ಯಾವುದೇ ಥರ ಸ್ಮೆಲ್ ಬರೋ ಥರ ಇರೋ ಎಣ್ಣೆನ ತೊಗೊಳಕ್ಕೆ ಶೇಂಗಾ ಎಣ್ಣೆ ಈ ಥರ ಎಲ್ಲ ತೊಗೊಳಕ್ಕೆ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ತೊಗೊಳ್ಳಿ. ಯಾಕಂದರೆ ಸ್ಪಾಂಜು ಸ್ಮೆಲ್ ಬರಬಾರ್ದು, ಚೆನ್ನಾಗಿ ಬರಬೇಕು ಅಂದರೆ ಈ ಆಯಿಲ್ನೇ ನೀವು ಬಳಸಬೇಕಾಗುತ್ತೆ. ನಾನು 1/4 ಕಪ್ಪಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಎಣ್ಣೆ ಜಾಸ್ತಿ ಹಾಕಿದ್ರೂ ಕಡಿಮೆ ಹಾಕಿದ್ರೂ ಸ್ಪಾಂಜು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕಿ, ಓಕೆನಾ. ಸೊ ಇದೇ 1 ಕಪ್ ಮೆಷರ್ಮೆಂಟಲ್ಲಿ ನಾನು ಇಷ್ಟು ನೀರು ತೊಗೊಂಡಿದ್ದೀನಿ. ನೀವು ಇವಾಗ ಅಬ್ಸರ್ವ್ ಮಾಡಿ, ನಾನಿಲ್ಲಿ ಬ್ಯಾಟರ್ನ ಕಲಿಸೋವಾಗ ಎಷ್ಟು ನೀರನ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಕೆಲವೊಂದು ಸರ್ತಿ ಜಾಸ್ತಿ ಬೇಕಾಗುತ್ತೆ, ಕೆಲವೊಂದು ಸರ್ತಿ ಕಡಿಮೆ ಬೇಕಾಗುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಕಲಿಸ್ಕೊಳ್ಳಿ, ಓಕೆನಾ. ಸೊ ಇವತ್ತಿನ ಒಂದು ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಹಿಂದಿನ ಒಂದು ಕ್ಲಾಸ್ ಬಗ್ಗೆ ಕೂಡ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಇದರ ರಿಲೇಟೆಡ್ ವೀಡಿಯೋಸ್ ಬರ್ತಾ ಹೋಗುತ್ತೆ. ಕ್ವೆಶನ್ ಕೇಳ್ತಾ ಇದ್ದೀರಾ, ಕೆಲವೊಂದು ಗಾರ್ನಿಷಿಂಗ್ ವೀಡಿಯೋ ಆಗಿರ್ಬೋದು ಅಥವಾ ನಾರ್ಮಲ್ ಕೇಕಿಗೂ ಪೇಸ್ಟ್ರಿ ಕೇಕಿಗೂ ಏನು ಡಿಫ್ರೆನ್ಸ್ ಇದೆ ಅದನ್ನು ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾರ್ಮಲ್ ಕೇಕ್ ರೆಸಿಪಿ ಕೂಡ ಕೇಳ್ತಾ ಇದ್ದೀರಾ, ಮಾಡ್ತೀನಿ. ಡೈಲಿ ಒಂದೊಂದಾಗಿ ವೀಡಿಯೋ ಬರುತ್ತೆ. ಹಾಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಾಂದರೆ ಜಾಸ್ತಿ ಜನಕ್ಕೆ ನೋಟಿಫಿಕೇಷನ್ ಬರೋದಿಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಷನ್ ಬರೋದಿಲ್ಲ. ಹಾಗಾಗಿ ಆಲ್ ಬಟನ್, ಬೆಲ್ ಬಟನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ವೀಡಿಯೋಸ್ದು ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ರೀಚ್ ಆಗುತ್ತೆ, ಓಕೆನಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ನಿಮ್ಮದೇನಾದರೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಐ ಡಿ ಏನಾದರೂ ಇದ್ದರೆ ಅಲ್ಲಿ ನೀವು ಈ ಒಂದು ವೀಡಿಯೋನ ಲಿಂಕ್ನ ನೀವು ಪೋಸ್ಟ್ ಮಾಡಿದರೆ ಬೇರೆದವರು ಜಾಸ್ತಿ ಜನಕ್ಕೂ ಕೂಡ ಈ ಒಂದು ವೀಡಿಯೋ ರೀಚ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ನೀವು ಕಲಿಸ್ತಾ ಬ್ಯಾಟರು ಎಷ್ಟು ನೀರು ಖಾಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆನಾ. ನೀವು ಎಷ್ಟು ಕರೆಕ್ಟಾಗಿ ಮೃದುವಾಗಿ ಕಲಿಸ್ತೀರಾ ಅಷ್ಟು ನಿಮಗೆ ಒಂದು ಸ್ಪಾಂಜ್ ಅನ್ನೋದು ಚೆನ್ನಾಗಿ ಬರುತ್ತೆ, ಪ್ಲಫಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ, ಓಕೆನಾ. ನೀವು ಇಲ್ಲಿ ವೆನಿಲಾ ಪ್ರಿಮಿಕ್ಸೇ ತೊಗೊಂಡಿದ್ದೀರಾ ಆದರೂ ಕೂಡ ವೆನಿಲಾ ಎಸೆನ್ಸ್ ಯೂಸ್ ಮಾಡಿದರೆ ಜಾಸ್ತಿ ಫ್ಲೇವರ್ ಬರುತ್ತೆ. ಯಾಕಂದರೆ ನಾವು ಇದನ್ನು ಮಾಡ್ತಾ ಇರೋದೇ ವೆನಿಲಾ ಕೇಕ್ ಅಲ್ವಾ. ಹಾಗಾಗಿ ಅದಕ್ಕೆ ಫ್ಲೇವರ್ ಜಾಸ್ತಿ ಬರಬೇಕಂದ್ರೆ ಈ ಥರ ಎಸೆನ್ಸ್ ಹಾಕಬೇಕು. ಈ ಒಂದು ಎಸೆನ್ಸ್ಗೆ ಜಾಸ್ತಿ ಏನು ಹತ್ತೋದಿಲ್ಲ, ಒಂದು ₹15 ಒಂದು ₹20 ನಿಮಗೆ ಈ ಒಂದು ಎಸೆನ್ಸ್ ಸಿಕ್ಬಿಡುತ್ತೆ. ಇದರಲ್ಲಿ ನೀವು ಎಷ್ಟೊಂದು ಕೇಕ್ಗಳನ್ನು ಮಾಡ್ಬೋದು, ಅಥವಾ ವೆನಿಲಾ ಐಸ್ ಕ್ರೀಮ್ ಮಾಡ್ತಿದ್ರೆ ಅದಕ್ಕೂ ಕೂಡ ಹಾಕೋಬೋದು. ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಅಂದ್ಕೊಳ್ತೀನಿ ಇದು. ಇವಾಗ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ನಮಗೆ ಬ್ಯಾಟರ್ ರೆಡಿ ಆದಂಗೆ, ಓಕೆನಾ. ಸೊ ನಾನಿಲ್ಲಿ ಒಂದು ರೌಂಡ್ ಟೀನ್ ತೊಗೊಂಡಿದ್ದೀನಿ. ಈ ಟೀನ್ಗೆ ಬಟರ್ ಪೇಪರ್ ಹಾಕಿ ಎಣ್ಣೆ ಹಚ್ಚಿ
ಎಲ್ಲನೂ ಕರೆಕ್ಟಾಗಿ ಮೌಲ್ಡ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಸೊ ಅದಕ್ಕೆ ಏನು ಕಲಸಿರ್ತೀನಲ್ವ ಆ ಒಂದು ಬ್ಯಾಟರ್ನ ಶಿಫ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ಪ್ಯಾಚುಲಾ ಇತ್ತು ಅಂದರೆ ಈ ಥರ ಬ್ಯಾಟರ್ನ ನೀಟಾಗಿ ಎಲ್ಲ ಕರೆಕ್ಟಾಗಿ ಮೌಲ್ಡಲ್ಲಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸ್ಪ್ಯಾಚುಲಾ ಕೂಡ ತೊಗೊಳ್ಳಿ ತಪ್ಪದೇನೆ. ಈ ಥರ ಬ್ಯಾಟರ್ ಇತ್ತು ಅಂದರೆ ನಿಮಗೆ ಪ್ಲಫಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ. ನಾನಿಲ್ಲಿ 1 ಕಪ್ ಪೂರ್ತಿ ಬಳಸ್ಕೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನಷ್ಟು ನೀರು ಉಳಿದಿದೆ ಅಷ್ಟೇ. ಅದನ್ನು ಬಿಟ್ಟರೆ ಫುಲ್ 1 ಕಪ್ ನಾನು ಬಳಸ್ಕೊಂಡಿದ್ದೀನಿ. ಹಾಗೆ ಈ ಥರ ಒಂದು ಸ್ವಲ್ಪ ಟ್ಯಾಪ್ ಮಾಡಿ. ಈ ಟ್ಯಾಪ್ ಮಾಡೋ ಉದ್ದೇಶ ಏನಂದರೆ ಬಬಲ್ಸ್ ಏನಾದರೂ ಇದ್ದರೆ ಹೋಗಲಿ, ಗಂಟು ಆಗಬಾರ್ದು ಅಂದರೆ ಈ ಥರ 1-2 ಸರಿ ಟ್ಯಾಪ್ ಮಾಡಿ ಪ್ರೀಹೀಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಆ ಕುಕ್ಕರಲ್ಲಿ ಈ ಒಂದು ಮೌಲ್ಡನ್ನ ಇಡ್ತಾಯಿದ್ದೀನಿ. ಈ ಬಟ್ಟೆ ಹಾಕೋ ಉದ್ದೇಶ ಏನಂದರೆ ಮೌಲ್ಡು ಟ್ಯಾಪ್ ಮಾಡಿದಾಗ ಮೌಲ್ಡು ನೆಗ್ಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಬಟ್ಟೆ ಹಾಕಿಬಿಟ್ಟು ಮೌಲ್ಡ್ ಅದ್ರ ಮೇಲೆ ಇಟ್ಬಿಟ್ಟು 1-2-3 ಸರಿ ಟ್ಯಾಪ್ ಮಾಡಿ ಅದಾದಮೇಲೆ ಪ್ರೀಹೀಟ್ ಮಾಡೋಕ್ಕೆ ಇಟ್ಟಿರ್ತೀವಲ್ವ ಕುಕ್ಕರು, ಅದರಲ್ಲಿ ನೀವು ಈ ಒಂದು ಕೇಕ್ ಬ್ಯಾಟರ್ನ ಇಟ್ಟರೆ ಒಂದು 30 to 35 ಮಿನಿಟ್ಸ್, ಮಿನಿಮಮ್ 35 ಮಿನಿಟ್ಸ್ ಇಡಿ. ಅದಾದಮೇಲೆ ನೀವು ಒಂದು ಕಡ್ಡಿ ಚುಚ್ಚಿ ನೋಡಿ ಓಪನ್ ಮಾಡಿ. ಸೊ ಸರಿಯಾಗಿ ಬಂದಿಲ್ಲ ಅಂದರೆ ಇನ್ನೊಂದು 5 ಮಿನಿಟ್ಸ್ ಇಡಿ. ಸರಿಯಾಗಿ ಬಂದಿತ್ತು, ಕರೆಕ್ಟಾಗಿ ಸರ್ಫೇಸ್ ಎಲ್ಲ ಬಿಟ್ಕೊಂಡಿತ್ತು ಅಂದರೆ ಬೇಕಾಗಿದೆ ಅಂತಲೇ ಅರ್ಥ. ಅದನ್ನು ಒಂದು 1/2 ಅವರ್ ಕೂಲ್ ಆಗಕ್ಕೆ ಬಿಡಿ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ಥರ ಲೇಯರ್ ಬೈ ಲೇಯರು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಆ ಒಂದು 1/2 kg ಕೇಕಲ್ಲಿ 3 ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಗೆ ಹಿಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನಿಮ್ಮ ಇಷ್ಟ ಎಷ್ಟು ಲೇಯರ್ ಬೇಕಾದರೂ ಕಟ್ ಮಾಡ್ಕೋಬೋದು. ಓಕೆನಾ. ಸೊ ಥ್ರೆಡ್ ಮುಖಾಂತರ, ದಾರದ ಮುಖಾಂತರ ಯಾವ ಥರ ಕಟ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದೀನಿ. ಆ ಒಂದು ಟ್ರಿಕ್ನ ಯೂಸ್ ಮಾಡಿ ನೀವು ಆರಾಮ್ಸೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಈ ಒಂದು ಬಾಸ್ಕೆಟ್ ನೋಸಲ್ನ ತೊಗೊಂಡಿದ್ದೀನಿ. ಈ ಒಂದು ನೋಸಲ್ದು ನಂಬರ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ನಾನು ಟೂಲ್ಸ್ ಆ್ಯಂಡ್ ರಾ ಮೆಟೀರಿಯಲ್ಸ್ ವೀಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ನಾನು ಆಲ್ರೆಡಿ ವಿಪ್ಪಿಂಗ್ ಕ್ರೀಮ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಐಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಸೊ ವಿಪ್ಪಿಂಗ್ ಕ್ರೀಮ್ನ ಯಾವ ಥರ ವಿಪ್ ಮಾಡೋದು ಅಂತ ಕೂಡ ಹೇಳಿದ್ದೀನಿ ಹಿಂದಿನ ಒಂದು ವೀಡಿಯೋದಲ್ಲಿ. ಅದೆಲ್ಲವೂ ನೋಡ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ಒಂದೊಂದಾಗಿ ನೀವು ವೀಡಿಯೋ ನೋಡ್ಕೊತಾ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಫಸ್ಟ್ ನಾನು ತಮ್ನೇಲ್ ಮೇಲೇ ಹಾಕಿದ್ದೀನಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಹೇಳ್ಬಿಟ್ಟು. ಯಾಕಂದರೆ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ. ಒಂದು ಬೇಸ್ ಸಿಕ್ಕರೆ ನಿಮಗೆ ಕರೆಕ್ಟಾಗಿ ನೀವು ಅದನ್ನು ನೋಡ್ಕೊತಾ ಬಂದರೆ ಒಂದು ಫುಲ್ ಕೋರ್ಸ್ ಕಲ್ತಾಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡಿದ್ದೀನಿ. ಇವಾಗ ಇಲ್ಲಿ ನಾನು ಸಿರಪ್ ಹಾಕ್ತಾಯಿದ್ದೀನಿ. ಶುಗರ್ ಸಿರಪ್ ಹಾಕಿದ ಮೇಲೆ ಇವಾಗ ಐಸಿಂಗ್ ಮಾಡಬೇಕು. ಕೋಲ್ಡ್ ಕೇಕ್ ಅಂದರೆ ನಿಮಗೆ ಈ ಥರ ಒಂದು ಶುಗರ್ ಸಿರಪ್ ಬೇಕೇ ಆಗುತ್ತೆ. ಇದನ್ನು ಕೂಡ ಅಷ್ಟೇ ಕಸ್ಟಮರು ಯಾವ ಥರ ಹೇಳ್ತಾರೆ ನೋಡ್ಕೊಂಡ್ಬಿಟ್ಟು ಕೇಳಿಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಕೆಲವೊಬ್ಬರು ಶುಗರ್ ಪೇಷೆಂಟ್ ಇರ್ತಾರೆ, ಕೆಲವೊಬ್ಬರು ಸಕ್ಕರೆ ಜಾಸ್ತಿ ತಿನ್ನೋದಿಲ್ಲ, ಕೆಲವೊಬ್ಬರಿಗೆ ಮೈಲ್ಡಾಗಿ ಶುಗರ್ ಸ್ವಲ್ಪನೇ ಬೇಕಾಗುತ್ತೆ. ಆ್ಯಂಡ್ ಕೆಲವ್ರಿಗೂ ಫುಲ್ ಸ್ಪಾಂಜಿ ಆಗಿರಬೇಕು, ಕೆಲವೊಬ್ಬರಿಗೆ ಅಷ್ಟೇ ಮೀಡಿಯಮ್ ಸ್ಪಾಂಜಿ ಆಗಿರಬೇಕು. ಹಾಗಾಗಿ ಕಸ್ಟಮರ್ಗೆ ನೀವು ಕೇಳಿ ಅವ್ರ ಜೊತೆ ಮಾತಾಡಿಬಿಟ್ಟು ನೀವು ಮಾಡಿಕೊಟ್ರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಅವ್ರಿಗೆ ಎಲ್ಲ ಕೇಳಿ ಮಾಡಿ ರೆಸ್ಪಾನ್ಸ್ ಮಾಡಿ ಮಾಡೋದ್ರಿಂದ. ಇವಾಗ ಐಸಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಐಸಿಂಗು ಪಾಲೆಟ್ ನೈಫಿಂದ ನಿಮಗೆ ಮಾಡೋಕ್ಕೆ ಬರಲ್ಲ, ಬಿಗಿನರ್ಸ್ ಇದ್ದೀರಾ ಅಂದರೆ ಇನ್ನೊಂದು ಥಿಯರಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಸಿಯಾಗಿ. ಸೊ ಆ ಒಂದು ಮೆಥಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಯಾಕಂದರೆ ಬಿಗಿನರ್ಸ್ ಆಗಿರೋದ್ರಿಂದ ಈ ಒಂದು ಪ್ಯಾಲೆಟ್ ನೈಫ್ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ನಾನು ಹೇಳೋ ಒಂದು ಸೆಕೆಂಡ್ ಮೆಥಡಿಂದ ನೀವು ಫಾಲೋ ಮಾಡಿದರೆ ನಿಮಗೆ ಫುಲ್ ಈಸಿ ಆಗುತ್ತೆ. ಹಾಗಾಗಿ ಆ ಒಂದು ವಿಡಿಯೋ ಕೂಡ ನೋಡಿಕೊಂಡು ಮಾಡಿ. ಇವಾಗ ಇಲ್ಲಿ ಅಷ್ಟೇ ನಿಮಗೆ ಜಾಸ್ತಿ ವಿಪ್ಪಿಂಗ್ ಕ್ರೀಮ್ ಬೇಕಿದ್ರೆ ಜಾಸ್ತಿ ಹಚ್ಕೋಬೋದು, ಕಡಿಮೆ ಬೇಕಾಗಿದ್ದರೆ ಕಡಿಮೆ ಕೂಡ ಹಾಕ್ಕೋಬೋದು. ಇವಾಗ ಬೇಕ್ರಿನಲ್ಲೆಲ್ಲ ತರೋ ಒಂದು ಕೇಕು ಯಾಕೆ ಜಾಸ್ತಿ ಇವಾಗ ಇಷ್ಟ ಆಗಲ್ಲ ಅಂದರೆ ಅದರಲ್ಲಿ ಸ್ಪಾಂಜ್ಗಿಂತ ಕೇಕ್ಗಿಂತ ಜಾಸ್ತಿ ವಿಪ್ಪಿಂಗ್ ಕ್ರೀಮೇ ಇರುತ್ತೆ. ನೋಡೋಕ್ಕೆ ಮಾತ್ರ ಹೈಟ್ ಇದೆ ಅನಿಸುತ್ತೆ, ಅದ್ರ ಮೇಲೆ ಡಿಸೈನ್ ಇರೋದನ್ನು ನೋಡಿಬಿಟ್ಟು ನಮ್ಗೆ ಇಷ್ಟ ಆಗುತ್ತೆ ಹೊರತು ಅದರಲ್ಲಿ ಒಂದು ಸ್ವಲ್ಪ ಕೂಡ ಸ್ಪಾಂಜ್ ಇರೋದಿಲ್ಲ. ಆ್ಯಂಡ್ ಒಂದು ಸ್ವಲ್ಪ ಕೂಡ ಕೇಕ್ ತಿಂದಂಗೆ ಅನಿಸೋದಿಲ್ಲ, ಬರೀ ವಿಪ್ಪಿಂಗ್ ಕ್ರೀಮೇ ಇರುತ್ತೆ. ಹಾಗಾಗಿ ಅದು ಇಷ್ಟನೇ ಆಗೋದಿಲ್ಲ, ಕೇಕ್ ತಿನ್ನೋ ಮೂಡೆ ಹೋಗಿಬಿಡುತ್ತೆ. ಹಾಗಾಗಿ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ಕೂಡ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೋಬೋದಲ್ವಾ. ಸೊ ಹಾಗಾಗಿ ನೋಡಿ ಇವಾಗ ಸೆಕೆಂಡ್ ಲೇಯರ್ ಇಟ್ಬಿಟ್ಟು ಮತ್ತೆ ಸಿರಪ್ನ ಹಾಕ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಥರ್ಡ್ ಲೇಯರ್ನ ಇಡ್ತಾಯಿದ್ದೀನಿ. ಇದು ಬಂದುಬಿಟ್ಟು 1/2 kg ಕೇಕ್. ಈ ಒಂದು 1/2 kg ಪ್ರೈಸ್ ಮಾರ್ಕೆಟಲ್ಲಿ 350
350 ಅಷ್ಟು ಇದೆ. ಓಕೆನಾ. ಸೊ 350 ನಿಮಗೆ ಇದರ ಖರ್ಚು ಬಂದುಬಿಟ್ಟು ಜಸ್ಟ್ 150 ರುಪೀಸ್ ಲೆಕ್ಕ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಉಳೀತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಒಂದು ಪ್ರಾಫಿಟ್ ಎಷ್ಟಾಗುತ್ತೆ, ಆಮೇಲೆ ಏನೇನೆಲ್ಲ ಖರ್ಚಾಗುತ್ತೆ, ಇದರಲ್ಲಿ ಎಷ್ಟು ಲಾಭ ನಿಮ್ಗೆ ಬರುತ್ತೆ, ಹೇಗೆ ಮಾರ್ಕೆಟಿಂಗ್ ಮಾಡೋದು, ಅದೆಲ್ಲ ಕೂಡ ಕಂಪ್ಲೀಟ್ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ವೀಡಿಯೋಸ್ ನೋಡ್ತೀರಾ ಅಂದರೆ ಲೈಕೇ ಕೊಡೋದಿಲ್ಲ, ಯಾಕೆ ಅಂತಲೇ ಗೊತ್ತಾಗೋದಿಲ್ಲ. ಹೋಗಲಿ, ಇಷ್ಟ ಆಗಿಲ್ವಾ ಅಂತ ಅಂದರೆ ಇಷ್ಟ ಆಗಿರುತ್ತೆ, ಕಂಪ್ಲೀಟಾಗಿ ವೀಡಿಯೋ ನೋಡಿರ್ತಾರೆ, ಎಷ್ಟು ವ್ಯೂಸ್ ಬಂದಿರುತ್ತೆ ಅಷ್ಟು ಕಂಪ್ಲೀಟಾಗಿ ವೀಡಿಯೋ ನೋಡಿರ್ತೀರ, ಆದರೂ ಕೂಡ ಲೈಕ್ ಕೊಟ್ಟಿರೋದಿಲ್ಲ. ಅದೇನು ನೆನಪಾರ್ತಿರೋ ಗೊತ್ತಿಲ್ಲ, ಆದರೆ ಲೈಕ್ ಅಂತೂ ಕೊಡೋದಿಲ್ಲ. ಇನ್ನು ನೆಕ್ಸ್ಟ್ ಸೈಡಲ್ಲಿ ಐಸಿಂಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಒಂದು ರಫ್ಲಿ ಒಂದು 2 ಲೇಯರ್ ಐಸಿಂಗ್ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ಸ್ಪಾಂಜ್ ಎಲ್ಲ ಕಾಣ್ತಾ ಇದೆ ಅಲ್ವಾ, ಈ ಥರ ಕಂಡ್ರೂ ಕೂಡ ನಡೆಯುತ್ತೆ. ಯಾಕಂದರೆ ನಾವಿಲ್ಲಿ ಬಾಸ್ಕೆಟ್ ಡಿಸೈನ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಆಲ್ರೆಡಿ ಬಾಸ್ಕೆಟ್ ಡಿಸೈನಲ್ಲಿ ಮೇಲ್ಗಡೆ ವಿಪ್ಪಿಂಗ್ ಸೈಡಲ್ಲೆಲ್ಲ ಡಿಸೈನ್ ಮಾಡ್ತೀವಲ್ವ, ಹಾಗಾಗಿ ಆ ಒಂದು ಡಿಸೈನ್ ಮೇಲ್ಗಡೆ ಬರೋದ್ರಿಂದ ಈ ಒಂದು ಐಸಿಂಗು ಸ್ವಲ್ಪ ರಫ್ ಆಗಿದ್ರೂ ಕೂಡ ನಡೆಯುತ್ತೆ, ಕಾಣಿಸೋದಿಲ್ಲ. ಡಿಸೈನ್ ಮಾಡಿದ ಮೇಲೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ಐಸಿಂಗ್ ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ನೀವು ಕರೆಕ್ಟಾಗಿ ಒಂದು ಸ್ವಲ್ಪ ಫಿನಿಶಿಂಗ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಅದ್ರ ಮೇಲೆ ಡಿಸೈನ್ ಮಾಡಿಬಿಟ್ರೆ ಅದು ಮೇಕಪ್ ಆಗಿಬಿಡುತ್ತೆ. ನೀವು ಮತ್ತೆ ಐಸಿಂಗ್ ಮಾಡಿ ಅದ್ರ ಮೇಲೆ ಡಿಸೈನ್ ಮಾಡಿದರೆ ವಿಪ್ಪಿಂಗ್ ಕ್ರೀಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ಜಸ್ಟ್ ಈ ಥರ ಸ್ಪಾಂಜ್ ಕಂಡ್ರೂ ನಡೆಯುತ್ತೆ. ಒಂದು ಲೇಯರ್ ಕೋಟಿಂಗ್ ಮಾಡಿಕೊಂಡು ಐಸಿಂಗ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಸ್ಪಾಂಜ್ ರೆಡಿಯಾಗಿದೆ, ಕೇಕ್ ರೆಡಿಯಾಗಿದೆ. ನಾವು ಇವಾಗ ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೋಬೇಕಲ್ವ. ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ, ಬಟ್ ಇವಾಗ ನಾನು ಡಬಲ್ ಕಲರ್ ಶೇಡ್ನ ತೋರಿಸ್ತಾ ಇದ್ದೀನಿ ಇವತ್ತು. ಹಾಗಾಗಿ ಆ ಒಂದು ಕಲರ್ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಯಾಕಂದರೆ ಕೋಲ್ಡ್ ಕೇಕ್ ಆಗಿರೋದ್ರಿಂದ ಹೊರಗಡೆ ಇಟ್ಟರೆ ಮೆಲ್ಟ್ ಆಗುತ್ತೆ. ಹಾಗಾಗಿ ಅದಾದಮೇಲೆ ಈ ಒಂದು ಪಾತ್ರೆಯಲ್ಲಿ ಫುಲ್ ನಾನು ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡಿ ಇಟ್ಕೊಂಡಿದ್ದೆ. ಇದರಲ್ಲಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಅರ್ಧ ವೈಟ್ ಕಲರು, ಇನ್ನು ಅರ್ಧ ವಿಪ್ಪಿಂಗ್ ಕ್ರೀಮ್ಗೆ ನಾನು ಪಿಂಕ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 3ರಿಂದ 4 ಡ್ರಾಪ್ ಅಥವಾ ಒಂದು 2ರಿಂದ 3 ಡ್ರಾಪ್ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಕಲರ್ ಆಗಿರ್ಬೋದು, ಪ್ರಿಮಿಕ್ಸ್ ಆಗಿರ್ಬೋದು, ಏನೇ ಒಂದು ನೀವು ಬೇಕಿಂಗ್ ಐಟಮ್ ತರಬೇಕಾದ್ರೂ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ ಡೇಟ್ ಆಗಿರ್ಬೋದು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಹೊಟ್ಟೆಗೆ ಸೇರೋ ಒಂದು ಫುಡ್ ಆಗಿರೋದ್ರಿಂದ ಎಲ್ಲವನ್ನು ಚೆಕ್ ಮಾಡಿ ಮಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನೋಡಿಕೊಂಡು ಮಾಡಿ. ಇದು ಆಲ್ರೆಡಿ ನಾನು ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಜಸ್ಟ್ ಇವಾಗ ನಮ್ಗೆ ಕಲರ್ ಮಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ 2 ನಿಮಿಷ ಈ ಥರ ವಿಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಜಾಸ್ತಿ ಮಾಡಿದ್ರು ಕೂಡ ಗಟ್ಟಿಯಾಗಿಬಿಡುತ್ತೆ, ಆವಾಗ ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ 1-2 ನಿಮಿಷ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನಿವಾಗ ಒಂದರಲ್ಲಿ ಪಿಂಕ್ ಕಲರು, ಇನ್ನೊಂದರಲ್ಲಿ ವೈಟ್ ಕಲರು, 2 ಕಾಂಬಿನೇಷನಲ್ಲಿ ನಾನಿವತ್ತು ಬಾಸ್ಕೆಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಓಕೆನಾ. ಇವಾಗ 2 ಗ್ಲಾಸ್ ತೊಗೊಳ್ಳಿ. 2 ಗ್ಲಾಸಲ್ಲಿ 2 ಪೈಪಿಂಗ್ ಬ್ಯಾಗ್ನ ಹಾಕಿ, ಅಂದರೆ ಒಂದರಲ್ಲಿ ಇನ್ನೊಂದು ಈ ಥರ 2 ಪೈಪಿಂಗ್ ಬ್ಯಾಗ್ನ ಹಾಕ್ಕೊಳ್ಳಿ. ಇದು ನಾನು ತೊಗೊಂಡಿರೋದು ಮೀಡಿಯಮ್ ಸೈಜ್. ನೀವು ಜಾಸ್ತಿ ದೊಡ್ಡ ಕೇಕ್, 1 kg ಕೇಕು, 2 kg ಕೇಕು ಈ ಥರ ಮಾಡ್ತಾಯಿದ್ರೆ ಲಾರ್ಜ್ ಸೈಜ್ ಪೈಪಿಂಗ್ ಬ್ಯಾಗ್ನ ತೊಗೊಳ್ಳಿ. ಇದಕ್ಕೂ ಅಷ್ಟೇ ಜಾಸ್ತಿ ಏನು ಹತ್ತೋದಿಲ್ಲ, ₹1 ಅಥವಾ ₹2 ಈ ಥರ ಇರುತ್ತೆ. ಇದ್ರದ್ದು ಲಿಂಕ್ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಒಂದು ಪೈಪಿಂಗ್ ಬ್ಯಾಗಲ್ಲಿ ಪಿಂಕ್ ಕಲರ್ ಏನು ವಿಪ್ಪಿಂಗ್ ಕ್ರೀಮ್ ವಿಪ್ ಮಾಡಿದೆ ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಪೈಪಿಂಗ್ ಬ್ಯಾಗಲ್ಲಿ ವೈಟ್ ಕಲರ್ ಕ್ರೀಮ್ನ ಹಾಕ್ತೀನಿ. ಓಕೆನಾ. ಇದರಿಂದ ನಾವು ಡಬಲ್ ಶೇಡಲ್ಲಿ ಯಾವ ಥರ ಡಿಸೈನ್ ಮಾಡೋದು ಡಿಫ್ರೆಂಟಾಗಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಏಕೆಂದರೆ ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿದೆ ಅದನ್ನು ಕೂಡ, ಬಾಸ್ಕೆಟ್ ಡಿಸೈನ್ ಆಗಿರ್ಬೋದು ಅಥವಾ ಡಬಲ್ ಶೇಡ್ ಕೇಕ್ ಡಿಸೈನ್ ಮಾಡೋದಾಗಿರ್ಬೋದು. ಸೊ ಹಾಗಾಗಿ ಎಲ್ಲ ಥರ ಡಿಸೈನು ನೀವು ಕಲ್ತ್ಕೋಬೇಕಾಗುತ್ತೆ. ಫ್ರೀ ಇದ್ದಾಗ ನಿಮ್ಮದೇ ಆದಂಥ ಓನ್ ಟ್ಯಾಲೆಂಟ್ ಯೂಸ್ ಮಾಡಿಕೊಂಡು ಡಿಸೈನ್ನ ಡಿಫ್ರೆಂಟಾಗಿ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ನೋಡೋಕ್ಕಿಂತ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ ರಿಸಲ್ಟು. ಹಾಗಾಗಿ ಇವಾಗ ನೋಡಿ, ಒಂದರಲ್ಲಿ ನಾನು ವೈಟ್ ಕಲರ್ ಹಾಕ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ. ಈ ಒಂದು ಪೈಪಿಂಗ್ ಬ್ಯಾಗ್ದು ಮುಂದಿಂದೇನು ತುದಿ ಇದೆ ಅಲ್ವಾ, ಅದನ್ನು ನಾನು ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಯಾಕೆ ಅಂತ ಹೇಳ್ಬಿಟ್ಟು ಇವಾಗ ಮುಂದೆ ನೋಡೋಣ. ಇವಾಗ 2 ಕೂಡ ಸೈಡಲ್ಲಿ ಎತ್ತಿಡೋಣ. ಇನ್ನೊಂದು ಪೈಪಿಂಗ್ ಬ್ಯಾಗ್ ತೊಗೊಳ್ಳೋಣ. ಇನ್ನೊಂದು ಪೈಪಿಂಗ್ ಬ್ಯಾಗಲ್ಲಿ ನಾವು ಹಾಕೋಣ. ನಾನು ಬಾಸ್ಕೆಟ್ ಒಂದು
ಡಿಸೈನ್ದು ನೋಸಲ್ ತೊಗೊಂಡಿದ್ದೆ ಅಲ್ವಾ, ಅದನ್ನು ಈ ಒಂದು ಪೈಪಿಂಗ್ ಬ್ಯಾಗಲ್ಲಿ ಈ ಥರ ಹಾಕಬೇಕು. ಹಾಕಿಬಿಟ್ಟು ಮುಂದೆಗಡೆ ಏನಿರುತ್ತೆ ಅಲ್ವಾ, ಅದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಬಿಟ್ರೆ ನೋಸಲ್ಲು ವಿಪ್ಪಿಂಗ್ ಕ್ರೀಮು ಎರಡೂ ಕೂಡ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡಿ ಟೈಟಾಗಿ ಕೂಡೋ ಥರ ನೋಡಿಬಿಟ್ಟು ಸ್ವಲ್ಪನೇ ಕಟ್ ಮಾಡ್ಕೊಂಡು ನೋಸಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಪೈಪಿಂಗ್ ಬ್ಯಾಗಲ್ಲಿ ಏನು ಆಲ್ರೆಡಿ ನಾವು ಹಾಕಿಟ್ಟಿದ್ವಲ್ವ, ಒಂದು ಸೈಡಲ್ಲಿ ನಾನು ಡಿವೈಡ್ ಮಾಡಿಕೊಂಡು ವೈಟ್ ಕಲರ್ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೋತಾ ಇದ್ದೀನಿ, ಇನ್ನೊಂದು ಸೈಡಲ್ಲಿ ಪಿಂಕ್ ಕಲರ್ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಡಬಲ್ ಕಲರ್ನ ಯೂಸ್ ಮಾಡಿಕೊಂಡು ಡಬಲ್ ಶೇಡಲ್ಲಿ ನಾನು ನಿಮಗೆ ಬಾಸ್ಕೆಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇವಾಗ ಅದು ಟ್ರೆಂಡಿಂಗಲ್ಲಿದೆ, ಹಾಗಾಗಿ ಸೊ ನೀವು ಇದನ್ನು ರೇಂಬೋ ಥೀಮ್ ಥರ ಕೂಡ ಮಾಡ್ಕೋಬೋದು, ಇದೇ ಥರ. ಓಕೆನಾ, ನಾನಿಲ್ಲಿ ನೋಡಿ ಫಸ್ಟ್ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ನೀವು ತಗೊಂಡ್ಬಿಟ್ಟು ಇವಾಗ ನೆಕ್ಸ್ಟು ಡಿಸೈನ್ ಮಾಡೋಣ. ಇವಾಗ ನೋಡಿ ಒಂದು ಲೇಯರ್ ಅಂದರೆ ಕೆಳಗಿಂದ ಮೇಲೆ ಒಂದು ಲೈನ್ನ ಎಳಿತಾ ಇದ್ದೀನಿ. ಇವಾಗ ಮೇಲ್ಗಡೆ ಒಂದು ಅಡ್ಡ ಲೈನ್ ಹಾಕಿ, ಇನ್ನು ಕೆಳಗಡೆ ಮಧ್ಯೆ ಗ್ಯಾಪ್ ಇಟ್ಟು ಕೆಳಗಡೆ ಒಂದು ಅಡ್ಡ ಲೈನ್ ಹಾಕಿ, ಇನ್ನು ಈ ಒಂದು ಅಡ್ಡ ಲೈನ್ ಏನು ಹಾಕಿದ್ವಲ್ಲ ಇದಕ್ಕೆ ಮತ್ತೊಂದು ಉದ್ದ ಲೈನ್ ಮಾಡಿ. ಓಕೆನಾ, ಸ್ಟ್ರೈಟ್ ಲೈನ್ ಮಾಡಿ ಮತ್ತೆ ಮಧ್ಯೆ ಗ್ಯಾಪ್ ಇದೆ ಅಲ್ವಾ, ಅದರಲ್ಲಿ ಮತ್ತೆ ಒಂದು ಸ್ಲೀಪಿಂಗ್ ಲೈನ್ ಅಡ್ಡ ಲೈನ ಹಾಕಿ. ಓಕೆನಾ, ಇದೇ ಥರ ನೀವು ಒಂದು ಬಾಸ್ಕೆಟ್ ಡಿಸೈನ್ನ ಕಂಪ್ಲೀಟಾಗಿ ಪೂರ್ತಿಯಾಗಿ ಮಾಡ್ಕೊಳ್ಳಿ. ಫೈನಲಿ ನೋಡಿ ಸೈಡಲ್ಲೆಲ್ಲ ಕೂಡ ಈ ಥರ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಲೈಟ್ ಹೋಗಿರೋ ಕಾರಣ ವಿಪ್ಪಿಂಗ್ ಕ್ರೀಮು ಮೆಲ್ಟ್ ಆಗಿತ್ತು, ಹಾಗಾಗಿ ಒಂದೊಂದು ಕಡೆ ಅದಕ್ಕೆ ಒಂದು ಸ್ವಲ್ಪ ಬ್ರೇಕ್ ಆಗಿದೆ. ಹಾಗಾಗಿ ವಿಪ್ಪಿಂಗ್ ಕ್ರೀಮು ಕರೆಕ್ಟಾಗಿರಬೇಕು, ಆವಾಗ ಮಾತ್ರ ನಮಗೆ ಡಿಸೈನ್ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಹೆಂಗೆ ಅಂದರೆ ಜಿಗ್ಝ್ಯಾಗ್ ಥರ ಮಾಡೋದು. ಇದೇ ಒಂದೇ ನೋಸಲಿಂದನೇ ನಾವು ಸಾಕಷ್ಟು ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಮೇಲೆ ಕೆಳಗೆ ಸ್ವಲ್ಪ ಪುಷ್ ಮಾಡ್ಕೊಳ್ಳಿ, ಜಾಸ್ತಿ ಪುಷ್ ಮಾಡ್ಕೋಬೇಡಿ, ಸ್ವಲ್ಪ ಪುಷ್ ಮಾಡಿಬಿಟ್ಟು ಮೇಲೆ ಕೆಳಗೆ ಈ ಥರ ಮಾಡಿದ್ರೆ ನಿಮಗೆ ಒಂದು ಬ್ಯೂಟಿಫುಲ್ ಆದಂಥ ಡಿಸೈನ್ ಸಿಗುತ್ತೆ. ಓಕೆನಾ, ಸೊ ನೀವು ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು. ನೀವು ಮೇಲ್ಗಡೆ ಕೂಡ ಇದೇ ಥರ ಬಾಸ್ಕೆಟ್ ಡಿಸೈನ್ನೇ ಮಾಡ್ಕೋಬೋದು, ಅಥವಾ ಈ ಥರ ಜಿಗ್ಝ್ಯಾಗ್ ಥರ ಕೂಡ ಮಾಡ್ಕೋಬೋದು. ನಿಮ್ಮ ಇಷ್ಟ, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನಾನಿವಾಗ ಇಲ್ಲಿ ಸ್ಪ್ರಿಂಕ್ಲರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ಸಿಲ್ವರ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥರನೂ ಇದೆ. ಇದಕ್ಕೆ ನನಗೆ ಸಿಲ್ವರ್ ಕಲರ್ ಹಾಕಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ದಪ್ಪ ಇರೋ ಒಂದು ಸಿಲ್ವರ್ ಕಲರ್ ಬಾಲ್ಸ್ನ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ರೋಸ್ ಕೂಡ ಮಾಡಿ ಹಾಕ್ಬೋದು, ಏನು ಬೇಕಿದ್ರೂ ಡಿಸೈನ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಓಕೆನಾ, ಸೊ ನಾನಿಲ್ಲಿ ಒಂದೊಂದಾಗಿ ಈ ಥರ ಗ್ಯಾಪ್ ಬಿಟ್ಟು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇದರದ್ದು ಕೂಡ ಅಷ್ಟೇ ಒಂದು 60 ರುಪೀಸು, 130 ರುಪೀಸು ಇಷ್ಟಲ್ಲಿ ನಿಮಗೆ ಒಂದು 3-4 ವೆರೈಟಿ ಸ್ಪ್ರಿಂಕ್ಲರ್ಸ್ ಬಾಟಲ್ ಸಿಗುತ್ತೆ. ನೀವು ಅದರಲ್ಲಿ ಆರಾಮ್ಸೆ ಒಂದು 50 ಕೇಕ್ಸ್ ಮಾಡ್ಬೋದು ಆರಾಮ್ಸೆ. ಅಷ್ಟು ಒಂದೇ ಇದರಲ್ಲಿ ನೀವು ಮಾಡ್ಕೋಬೋದು. ಒಂದು 60 ರುಪೀಸ್ ಕೊಟ್ಟರೆ ಅಷ್ಟೇ, ಅದರಲ್ಲಿ ನಿಮಗೆ 3 ವೆರೈಟಿ ಸ್ಪ್ರಿಂಕ್ಲರ್ಸ್ ಬಾಟಲ್ ಸಿಗುತ್ತೆ. ನೀವು ಅದರಲ್ಲಿ ಆರಾಮ್ಸೆ 50 ಕೇಕ್ಗಳನ್ನು ನೀವು ಮಾಡ್ಬೋದು. ತುಂಬ ಕಾಸ್ಟ್ ಕಡಿಮೆ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ತರಬೇಕು ಅಂದರೆ. ಇವಾಗ ನಾನು ಗೋಲ್ಡನ್ ಕಲರ್ ಏನು ಸ್ಮಾಲ್ ಬೀಡ್ಸ್ ಇದೆ ಅಲ್ವಾ, ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನೀವು ಬೇಕಿದ್ರೆ ಯಾವ ಥರ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಜನಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ, ಕೆಲವೊಬ್ಬರು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೋಡ್ಕೊಂಬಿಟ್ಟು ನೀವು ಕಸ್ಟಮರಿಗೆ ಕೇಳಿ ಹಾಕ್ಕೊಳ್ಳಿ. ನೋಡಿ ಫೈನಲಿ ಇಷ್ಟು ಕೇಕ್ ರೆಡಿ ಆಯಿತು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರ ಫೇವ್ರೆಟ್ ವೆನಿಲಾ ಕೇಕ್ ರೆಡಿ ಆಯಿತು. ಸೊ ಡಿಸೈನು ಕೂಡ ಅಷ್ಟೇ ಯೂನಿಕ್ ಆಗಿದೆ. ಆ್ಯಂಡ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ಜೆಲ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು, ಯಾವುದೇ ಥರ ಇಲ್ಲದೇ ಒಂದು ಮೈಲ್ಡ್ ಆಗಿರೋ ಕೇಕ್ ಅಂದರೆ ವೆನಿಲಾ ಕೇಕ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ದೊಡ್ಡವರಿಂದ ಸಣ್ಣವರಿಂದ ದೊಡ್ಡವರು ಕೂಡ ಈ ಒಂದು ಕೇಕ್ ಇಷ್ಟ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ
ಇನ್ನು ಯಾವುದಾದ್ರೂ ವೀಡಿಯೋಸ್ ಬೇಕಾಗಿತ್ತು ಅಂದ್ರೂ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಒಂದು ಕೇಕ್ ಕ್ಲಾಸ್ ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆನಾ? ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಹ್ಯಾಪಿ ಬೇಕಿಂಗ್.